ಮಂಜೇಶ್ವರದ ರಾಘಂ ಜಂಕ್ಷನ್ನಿಂದ ಸಿರಾಜುಲ್ ಹುದಾ ತನಕ ನಡೆಯಬೇಕಾದ ರಸ್ತೆ ಅಭಿವೃದ್ಧಿ ಕಾಮಗಾರಿ ತೀವ್ರ ವಿಳಂಬವಾಗಿದ್ದು, ಸ್ಥಳೀಯ ನಿವಾಸಿಗಳು ಮತ್ತು ಸಾರ್ವಜನಿಕರು ಭಾರಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಶಾಸಕರ ನಿಧಿಯಿಂದ ಮಂಜೂರಾದ ಸುಮಾರು 97,000 ರೂಪಾಯಿ ಅನುದಾನದಡಿಯಲ್ಲಿ 1,300 ಮೀಟರ್ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು, ಗುತ್ತಿಗೆ ವಹಿಸಿಕೊಂಡವರು ಕರಾರಿನ ಪ್ರಕಾರ ಅಗತ್ಯ ಮುತುವರ್ಜಿ ವಹಿಸುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ರಸ್ತೆಯನ್ನ ಅಗೆದು ಹಾಕಿ 2 ತಿಂಗಳುಗಳು ಕಳೆದಿದ್ರೂ ಮುಂದಿನ ಹಂತದ ಕಾಮಗಾರಿ ಪ್ರಾರಂಭವಾಗದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 1 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಹಾಗೂ 300 ಮೀಟರ್ ಡಾಮರು ರಸ್ತೆ ನಿರ್ಮಾಣದ ಜೊತೆಗೆ 100 ಮೀಟರ್ ಚರಂಡಿ ವ್ಯವಸ್ಥೆ ಮಾಡುವ ಯೋಜನೆ ಇದ್ರೂ ಕಾಮಗಾರಿ ಪ್ರಗತಿ ಶೂನ್ಯಕ್ಕೆ ಸಮೀಪವಾಗಿದೆ. ಒಂದಲ್ಲೊಂದು ಕಾರಣವನ್ನ ಮುಂದಿಟ್ಟು ಕಾಮಗಾರಿ ವಿಳಂಬಗೊಳಿಸಲಾಗುತ್ತಿದ್ದು, ಇದರಿಂದ ದಿನನಿತ್ಯ ಶಾಲಾ ವಾಹನಗಳು ಸೇರಿದಂತೆ ನೂರಾರು ವಾಹನಗಳು ಸಂಚರಿಸುವ ಈ ಪ್ರಮುಖ ರಸ್ತೆಯಲ್ಲೇ ಸಂಚಾರ ಅಸ್ತವ್ಯಸ್ತವಾಗಿದೆ. ಅಗೆದು ಬಿಟ್ಟಿರುವ ರಸ್ತೆಯಿಂದ ಎದ್ದು ಬರುತ್ತಿರುವ ಧೂಳು ವಾಹನ ಸವಾರರು ಹಾಗೂ ಸ್ಥಳೀಯ ನಿವಾಸಿಗಳಿಗೆ ಭಾರಿ ತೊಂದರೆಯಾಗಿ ಪರಿಣಮಿಸಿದೆ. ಮಕ್ಕಳು, ವೃದ್ಧರು ಹಾಗೂ ರೋಗಿಗಳಿಗೆ ಇದು ಆರೋಗ್ಯ ಸಮಸ್ಯೆಯನ್ನ ಉಂಟುಮಾಡುತ್ತಿದೆ. ತಕ್ಷಣ ಕಾಮಗಾರಿ ಪೂರ್ಣಗೊಳಿಸಬೇಕು, ಗುಣಮಟ್ಟದ ರಸ್ತೆ ನಿರ್ಮಿಸಬೇಕು ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳನ್ನು ಒತ್ತಾಯಿಸಿದ್ದಾರೆ. ವಿಳಂಬ ಮುಂದುವರೆದರೆ ಹೋರಾಟಕ್ಕೆ ಇಳಿಯಬೇಕಾದ അനിവാര്യತೆ എതിരാകಬಹುದು ಎಂದು സാർവജനികರು എಚ್ಚರಿಕೆಯನ್ನ ನೀಡಿದ್ದಾರೆ. പൊളിച്ചിട്ടിട്ട് കുറേ ദിവസമായി ഇതിലെ പോകാൻ പറ്റുന്നില്ല. ആൾക്കാർക്കൊക്കെ ധൂള് പറിച്ചിട്ട് ജലദോഷം പിടിച്ച് ആശുപത്രി കിടക്കുന്ന വരുന്നുണ്ട്. അതുപോലെ തന്നെ ഈ മണ്ണിനെ കച്ചറെല്ലാം റോഡിലിട്ടിട്ടുണ്ട്. ഈ കോൺട്രാക്ട് എടുത്ത ആൾക്കാർ ഇതിനെ ശരിയാക്കുന്നുമില്ല. നാട്ടുകാർക്ക് വല്ല ഇടങ്ങീറാക്കിയിട്ട് പോയിട്ടുണ്ട്. അതുകൊണ്ട് എത്രയും പെട്ടെന്ന് ഇതിനെ എന്തെങ്കിലും സംവിധാനം ആക്കണമെന്ന് നിങ്ങളോട് താഴെ അപേക്ഷ ചോദിക്കുന്നു. അധികാരികൾ ഇത് എത്തി നോക്കാനുമില്ല, പറഞ്ഞാൽ കേൾക്കുന്നുമില്ല. ഈ സമയത്തൊക്കെ ഇങ്ങനെ ചെയ്തിട്ട് ഈ ധൂളും മണ്ണും പൊടിയും പാറിയിട്ട് വല്ലാതെ ബുദ്ധിമുട്ടുന്നുണ്ട്. ഇതിനൊന്നും അധികൃതർ നോക്കണം, അല്ലെങ്കിൽ ആരെങ്കിലും മേലധികാരി വന്ന് നോക്കിയിട്ട് ഇതിന് സംവിധാനം എടുക്കണം. ഇതൊന്നും ചെയ്യാതെ ഈ ചെയ്തിട്ട് നാട്ടുകാർക്ക് ബുദ്ധിമുട്ടാക്കുന്ന ഈ സംഗതികളാക്കുന്നത് കുറച്ച്. റഹ്മാനുദ്ദീൻ, V4 ന്യൂസ്, ಮಂಜೇಶ್ವರ.